ಎಲ್ಲರಿಗೂ ನಮಸ್ಕಾರ. ಬೆಳ್ಳುಳ್ಳಿನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂದರೆ ಎಷ್ಟೆಲ್ಲ ಲಾಭ ಇದೆ ಗೊತ್ತಾ? ಸಾಕು ಸುಮ್ಮನಿರಮ್ಮ, ಮೊನ್ನೆ ತಾನೇ ಲವಂಗ ತಿಂದರೆ ಒಳ್ಳೆಯದು ಅಂತ ಹೇಳಿದೆ, ಇವತ್ತಾಗಲೇ ಬೆಳ್ಳುಳ್ಳಿಗೆ ಬಂದ. ಎಷ್ಟು ಅಂತ ತಿನ್ನೋದು? ಲವಂಗ ತಿನ್ನಬೇಕಾ, ಬೆಳ್ಳುಳ್ಳಿ ತಿನ್ನಬೇಕಾ ಹಂಗಂತೆಲ್ಲ ಬೈಬೇಡಿ ಫ್ರೆಂಡ್ಸ್. ಬೆಳ್ಳುಳ್ಳಿನ ಫಸ್ಟ್ ತಿನ್ನಿ, ಒಂದು 10 ನಿಮಿಷ ಬಿಟ್ಟು ಲವಂಗನ ತಿನ್ಬೋದು. ಇಲ್ಲಾಂದರೆ ಒಂದು ವಾರ ಬೆಳ್ಳುಳ್ಳಿ ತಿನ್ನಿ, ನೆಕ್ಸ್ಟ್ ವಾರ ಲವಂಗ ತಿನ್ನಿ. ಒಟ್ಟಿನಲ್ಲಿ ಕಾಫಿ ಟೀನ ಬಿಟ್ಬಿಟ್ಟು ಆರೋಗ್ಯವಾಗಿರುವಂಥದ್ದನ್ನ ತಿನ್ನಿ. ಬೆಳ್ಳುಳ್ಳಿಲಿ ಮ್ಯಾಂಗನೀಸ್, ವೈಟಮಿನ್ ಸಿ, ವೈಟಮಿನ್ B1, ವೈಟಮಿನ್ B6, ಸೆಲೇನಿಯಂ, ಕ್ಯಾಲ್ಶಿಯಂ, ಕಾಪರ್, ಫಾಸ್ಫರಸ್, ಐರನ್, ಪೊಟ್ಯಾಷಿಯಂ, ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುತ್ತೆ. ಆ್ಯಂಟಿ ವೈರಲ್ ಗುಣ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಮೇಟ್ರಿ ಗುಣ ಇರುತ್ತೆ. ಬೆಳ್ಳುಳ್ಳಿ ತಿನ್ನಿ ಅಂತ ಹೇಳಿದೆ ಅಂದ್ಬಿಟ್ಟು ಫುಲ್ ತಿನ್ನೋದಲ್ಲ. ಬೆಳ್ಳುಳ್ಳಿ ಎಸಳನ್ನು ತಿನ್ನಬೇಕು, 1ರಿಂದ 2 ಮಾತ್ರ, ಜಾಸ್ತಿ ತಿನ್ನಬೇಡಿ. ಮ್ಯಾಕ್ಸಿಮಮ್ 3, ಚಿಕ್ಕದಾಗಿದ್ದರೆ 3 ತಿನ್ನಿ. ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ 2 ಸಾಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು. ಬೆಳಗ್ಗೆ ಎದ್ದು 1ರಿಂದ 2 ಗ್ಲಾಸಷ್ಟು ನೀರನ್ನ ಕುಡೀರಿ. ನಂತರ ಈ ಬೆಳ್ಳುಳ್ಳಿ ಎಸಳನ್ನು ಸ್ವಲ್ಪ ಜಜ್ಜಿ, ಅಂದರೆ ಒಂದು ಚಾಕಲ್ಲಾದ್ರೂ ಹಿಂಗೆ ಪ್ರೆಸ್ ಮಾಡಿ, ಕುಟಕಲ್ಲಿರುತ್ತಲ್ವ ಅದರಾದ್ರೂ ಕುಟ್ಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ನಂತರ ತಿಂದು ಸ್ವಲ್ಪ ನೀರು ಕುಡೀರಿ. ಆಗ ಜಜ್ಜೋದ್ರಿಂದ ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಜಜ್ಜಿಬಿಟ್ಟು ನಂತರ ತಿನ್ನಿ. ಅದನ್ನಾರು ತಿನ್ನಿ, ಅಥವಾ ನೀವು ಟ್ಯಾಬ್ಲೆಟ್ ಹಾಕೋತಿರಲ್ಲ ಆ ರೀತಿ ಬಾಯಿಗೆ ಹಾಕ್ಕೊಂಡು ನೀರನ್ನ ಕುಡೀರಿ. ಯಾವುದೋ ಒಂದು ರೀತಿಯಲ್ಲಾದರೂ ಬೆಳ್ಳುಳ್ಳಿ ಎಸಳುಗಳನ್ನ 1ರಿಂದ 2 ಎಸಳುಗಳನ್ನ ಮಾತ್ರ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದು ಪ್ರೀಬಯೋಟಿಕ್ ಆಗಿ ನಿಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನ ಹೆಚ್ಚು ಮಾಡಲು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಜೀರ್ಣಶಕ್ತಿನೂ ಜಾಸ್ತಿ ಮಾಡುತ್ತೆ. ಡೈಜೆಷನ್ ಪ್ರಾಬ್ಲಮ್ಸ್ ನಿಮಗೆ ಬರೋದೇ ಇಲ್ಲ. ಕೆಲವರಿಗೆ ಹೊಟ್ಟೆ ಉಬ್ಬರ ಆಗ್ತಿರುತ್ತೆ, ಹೊಟ್ಟೆ ನೋವು ಬರೋದು, ಸ್ವಲ್ಪ ತಿಂದರೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ, ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ, ಅಸಿಡಿಟಿ ಆಗ್ತಿರುತ್ತೆ, ಇದೆಲ್ಲ ಹೋಗುತ್ತೆ. ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಅದರಿಂದ ನಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರೋಲ್ಲ. ಬೆಳ್ಳುಳ್ಳಿ ಬ್ಲಡ್ ಪ್ರೆಷರ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ನಿಮಗೆ ಹೈ ಬ್ಲಡ್ ಪ್ರೆಷರ್ ಇದ್ದರೆ ನೀವು ಪ್ರತಿದಿನ ಬೆಳ್ಳುಳ್ಳಿ ಎಸಳುಗಳನ್ನ ತಿನ್ನಿ. ಬೆಳ್ಳುಳ್ಳಿ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚು ಮಾಡುತ್ತೆ. ನಿಮಗೆ ತುಂಬ ಪೂರ್ ಇಮ್ಯುನಿಟಿ ಇದೆಯಾ ಅಂದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು. ತಿಂಗಳಿಗೊಂದ್ಸಲ ಜ್ವರ ಬರ್ತಾ ಇರುತ್ತೆ, ಶೀತ ಕೆಮ್ಮು ಪದೇ ಆಗ್ತಾ ಇರೋದು, ಸ್ವಲ್ಪ ನೀರು ಚೇಂಜಸ್ ಆದರೂ ನೆಗಡಿ ಆಗ್ಬಿಡೋದು, ಕೆಮ್ಮು, ಅಲರ್ಜಿ ಆಗೋದು ಆಗ್ತಾ ಇದೆಯಾ? ಹಾಗಾದರೆ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಅದನ್ನ ಜಾಸ್ತಿ ಮಾಡ್ಕೋಬೇಕು ಅಂದರೆ ಈ ರೀತಿ ಒಳ್ಳೆಯ ಆಹಾರನ ತಗೋಬೇಕು. ಪ್ರತಿದಿನ 1ರಿಂದ 2 ಬೆಳ್ಳುಳ್ಳಿನ ತಿನ್ನಿ, ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಒಂದಿನ ತಿಂದ್ಬಿಟ್ಟು ಕೆಲಸ ಮಾಡಿಲ್ಲ ಅಂತ ಮಾತ್ರ ಹೇಳಬೇಡಿ. ಯಾವುದೇ ಆಹಾರನ ಅಟ್ಲೀಸ್ಟ್ 3ರಿಂದ 4 ತಿಂಗಳಾದರೂ ತಗೋಬೇಕು. ಈ ಬೆಳ್ಳುಳ್ಳಿ ದೇಹದಲ್ಲಿ ಶೇಖರಣೆ ಆಗಿರುವಂಥ ಟಾಕ್ಸಿನ್ಸ್, ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಬೆಸ್ಟ್ ಡಿಟಾಕ್ಸಿಫೈ ಆಗಿ ಕೆಲಸ ಮಾಡುತ್ತೆ. ಬೆಳ್ಳುಳ್ಳಿ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದಲ್ಲಿರುವಂಥ ಕೊಬ್ಬನ್ನು ಕರಗಿಸಿ ನಾವು ಬೇಗ ಸಣ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ. ಬೆಳ್ಳುಳ್ಳಿಲಿ ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರುತ್ತಲ್ವ, ಅದರಿಂದ ಯಾವುದೇ ರೀತಿ ಇನ್ಫೆಕ್ಷನ್ಸ್ ನಿಮ್ಮ ಹತ್ರನೂ ಬರಲ್ಲ. ಕೋಲ್ಡು, ಕಫು, ಶೀತ, ಕೆಮ್ಮು, ಅಲರ್ಜಿ ಆಗೋದು, ಡಸ್ಟ್ ಅಲರ್ಜಿ ಆಗೋವಂಥದ್ದು, ಬೇರೆ ರೀತಿ ಅಲರ್ಜೀಸ್ ಯಾವುದು ನಿಮ್ಮ ಹತ್ರನೂ ಬರಲ್ಲ. ಅದು ಪ್ರೊಟೆಕ್ಟ್ ಮಾಡುತ್ತೆ. ಬೆಳ್ಳುಳ್ಳಿ ತಿನ್ನೋದ್ರಿಂದ ಬ್ರೈನ್ ಹೆಲ್ತ್ಗೂ ಒಳ್ಳೆಯದು. ನಿಮ್ಮ ಮೆದುಳು ಚುರುಕಾಗಿರುತ್ತೆ, ಮೂಳೆನೂ ಗಟ್ಟಿ ಮುಟ್ಟಾಗಿರುತ್ತೆ, ಬೋನ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಹಲೋ ಗರ್ಲ್ಸ್, ಟೀನೇಜರ್ಸ್, ನಿಮ್ಗೊಂದು ಗುಡ್ ನ್ಯೂಸ್. ಬೆಳ್ಳುಳ್ಳಿ ತಿನ್ನೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ, ಸ್ಕಿನ್ ಮೇಲಿರುವಂಥ ಮಚ್ಚೆ ಆದಷ್ಟು ಕಡಿಮೆ ಆಗುತ್ತೆ, ಪಿಂಪಲ್ಸ್ ಬರಲ್ಲ, ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಯಾವುದೇ ಅಲರ್ಜೀಸ್ ನಿಮ್ಮ ಹತ್ರನೂ ಬರಲ್ಲ. ಇನ್ನು ಮೇಯ್ನಾಗಿ ಕ್ಯಾನ್ಸರ್ ಬರ್ದಲ್ಲಿರೋ ಥರ ತಡೆಯುತ್ತೆ. ರೆಡ್ಯೂಸ್ ದ ರಿಸ್ಕ್ ಆಫ್ ಕ್ಯಾನ್ಸರ್. ನೋಡಿದ್ರಲ್ಲ, 1 ಅಥವಾ 2 ಬೆಳ್ಳುಳ್ಳಿ ಎಸಳುಗಳನ್ನ ತಿನ್ನೋದ್ರಿಂದ ಎಷ್ಟು ಲಾಭ ಇದೆ ಅಂತ. ಬೆಳ್ಳುಳ್ಳಿ ಎಸಳನ್ನು ತಿನ್ನಿ, ಆರೋಗ್ಯವಾಗಿರಿ. ವಿಡಿಯೋ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವ್ರಿಗೂ ಬೆಳ್ಳುಳ್ಳಿ ತಿನ್ನೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತ ಗೊತ್ತಾಗುತ್ತೆ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.